ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಅಂತ ಕೊಪ್ಪಳದಲ್ಲಿ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಹಣ ಕೊಡೋದಾದ್ರೆ ಕೊಡಿ, ಇಲ್ಲ ಅಂದ್ರೆ ಯೋಜನೆ ಬಂದ್ ಮಾಡಿ ಅಂತ ಜನ ಕಿಡಿಕಾರಿದ್ದಾರೆ. ಕೆಲವರಿಗೆ 3 ತಿಂಗಳ ಬಾಕಿ ಇದ್ರೆ ಇನ್ನು ಕೆಲವರಿಗೆ 6 ತಿಂಗಳ ಹಣ ಬಾಕಿ ಇದೆ. ಬ್ಯಾಂಕ್ಗೆ ಅಲೆದಾಡಿ ಸುಸ್ತಾಗಿ ಇದೆ ಅಂತ ಮಹಿಳೆಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೆ ಸರ್, ಈಗ ಮೊನ್ನೆ 2 ತಿಂಗಳಿಂದ ಬಂದಿದೆ. 2 ತಿಂಗಳಿಂದ ಅಮೌಂಟ್ ಬಂದಿದೆ. 4 ತಿಂಗಳಿಂದ ಬ್ಯಾಲೆನ್ಸ್ ಇದೆ ಸರ್. ಒಬ್ಬೊಬ್ಬರಿಗೆ 8 ತಿಂಗಳಿಂದ ಬಂದಿಲ್ಲ, ಒಬ್ಬೊಬ್ಬರಿಗೆ 2 ತಿಂಗಳದ್ ಬಂದಿದೆ, 4 ತಿಂಗಳ ಗ್ಯಾಪ್ ಇದೆ, 6 ತಿಂಗಳ ಗ್ಯಾಪ್ ಇದೆ, ಈ ತರ ಇದೆ. ಎಲ್ಲರಿಗೂ ಕಡಾಖಂಡಿತವಾಗಿ ನಾವು 4 ತಿಂಗಳ ಬಂದಿಲ್ಲ ಅಂತ ಹೇಳಕ್ ಆಗಲ್ಲ ಸರ್. ಒಬ್ಬೊಬ್ಬರಿಗೆ ಅಮೌಂಟ್ ಬಂದಿದೆ, ಒಬ್ಬೊಬ್ಬರಿಗೆ ಬಂದಿಲ್ಲ. ನಾವು ಈಗ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಕೇಳಕ್ ಆಗಂಗಿಲ್ಲ, ಮತ್ತೆ ಹೆಬ್ಬಾಳ್ಕರ್ ಅವ್ರನ್ನ ಕೇಳಕ್ ಆಗಂಗಿಲ್ಲ ಸರ್. ನಾವು ಹಂಗಾಗಿ ಈಗ ಅವ್ರು ಹಾಕ್ಬೇಕು ನಮಗ ಅಂತ ಅನ್ನಕತ್ತೀವಿ. ಇಲ್ಲಾಂದ್ರೆ ಅವ್ರು ಹಾಕದೇ ಬೇಡ್ರಿ ನಮಗ. ಅವ್ರು ಬಂದ್ ಮಾಡಿ ಯಾರ್ಯಾರಿಗೆ ವಿದ್ಯಾಭ್ಯಾಸ ಕೊಡ್ಸಕ್ಕಾಗತ್ತ ಅವ್ರಿಗೆ ಕೊಡಿಸ್ಲಿ, ಅದನ್ನ ನಮ್ಗ ಸಹಾಯ ಆಗತ್ತ. ಇತ್ತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ಕಂತಿನ ಹಣ ನೇರವಾಗಿ ಟಿಬಿಟಿ ಮೂಲಕ ಹೋಗುತ್ತೆ. ಇಲ್ಲಿಯವರೆಗೂ ಯೋಜನೆ ಪ್ರಾರಂಭ ಆಗಿ 23 ಕಂತಿನ 46,000 ಹಣ ಹೋಗಿದೆ. 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಸಿಎಂ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅವರ ಜೊತೆ ಮಾತನಾಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ಗ್ಯಾರಂಟಿ ಯೋಜನೆ ಟೀಕೆ ಮಾಡಿದ್ದು ಬಿಜೆಪಿ. ಈ ಯೋಜನೆಗೆ ಮಸಿ ಬಳಿಯಲು ಆರೋಪ ಮಾಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ರು. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ. ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದ್ ಮಾತನ್ನ ಹೇಳ್ತಾ ಇರ್ತೀನಿ. ಬಿಹಾರಕ್ಕೆ ಯೂಸ್ ಮಾಡಿದಾರೋ, ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ. 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ. ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಭಾರಿ ಚರ್ಚೆ ಆಗೋ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿ ಕಂಡುಬಂದಿದೆ. ಪುತ್ರ ಯತೀಂದ್ರ ಬೆಳಗಾವಿ ಸರ್ಕಿಟ್ ಹೌಸ್ಗೆ ತಂದೆ ಆರೋಗ್ಯವನ್ನು ವಿಚಾರಿಸಿ ವಾಪಸ್ಸಾದರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ತಂದೆಯವರ ಆರೋಗ್ಯ ಚೆನ್ನಾಗಿದೆ, ವಿಶ್ರಾಂತಿ ಪಡಿತಾ ಇದ್ದಾರೆ, ಇಂದು ಅಧಿವೇಶನಕ್ಕೆ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಆರೋಗ್ಯ ಚೆನ್ನಾಗಿದೆ. ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಡಯೇರಿಯಾ ತರ ಆಗಿತ್ತು. ಬಟ್ ಈಗ ಅವರು ಡಾಕ್ಟರ್ ಬಂದು ಮಾತ್ರೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ರೆಸ್ಟ್ ತಗೊಂಡ್ಮೇಲೆ ಸರಿ ಹೋಗುತ್ತೆ. ಈಗಿಂತ ನಾಳೆ ಅಧಿವೇಶನಕ್ಕೆ ಬರ್ತಾರೆ. ಹೌದು, ನಾಳೆ ಆನ್ಸರ್ ಕೊಡ್ಬೇಕಲ್ಲ, ಮುಖ್ಯಮಂತ್ರಿಗಳು ಪ್ರಿಪೇರ್ ಆಗ್ತಾರೆ. ಸಿಎಂ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ಏರುಪೇರಾದ ವಿಷಯ ತಿಳಿತಾ ಇದ್ದಂತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಆಗಮಿಸಿ ಸಿಎಂ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಳಿಕ ಪ್ರತಿಕ್ರಿಯೆ ನೀಡಿದ ರಮೇಶ್ ಜಾರಕಿಹೊಳಿ, ನಾವು ಅವರಿಗೆ ಧೈರ್ಯ ಹೇಳೋದಲ್ಲ, ಸಿಎಂ ಅವರೇ ನಮಗೆ ಧೈರ್ಯವನ್ನ ಹೇಳುವ ಹಾಗೆ ಇದ್ದಾರೆ ಅಂತ ಹೇಳಿದರು. 12 ದಿವಸ 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿದ್ರು. ಅವರ ಆರೋಗ್ಯ ಚಾಲನೆ ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಮಾತಾಡಿ ಅಷ್ಟು ಬಂದಿರೋದು, ವಿಶೇಷತೆ ಏನಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದ್ರು ಧೈರ್ಯ ಅವ್ರಿಗೆ, ಅವ್ರು ಧೈರ್ಯ ಅದಾವರು, ಅವ್ರು ನಮ್ಗೆ ಧೈರ್ಯ ಹೇಳ್ತಾವ, ಅವ್ರು ನಮ್ಗೆ ಅವ್ರು ನಮಗೆ ಧೈರ್ಯ ಅದಾವ. ಸರ್, ಕ್ಷೇತ್ರದ ಏನು ಸಮಸ್ಯೆ ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿತ್ತು ಮಾತಾಡಿ ಹೊರಟಿದೆ. ಸಿಎಂ ಅನಾರೋಗ್ಯದ ವಿಷಯ ತಿಳಿದ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಕೂಡ ಸಿಎಂ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಿಎಂ ಕ್ಷೇಮವಾಗಿದ್ದಾರೆ, ಇಂದು ಸದನಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಹೇಳ್ತಕ್ಕಂಥದ್ದೊಂದು ಮನವಿ. ಇದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕ್ಷೇತ್ರ, ವರ್ಣಾದಲ್ಲಿ ಮುಖ್ಯಮಂತ್ರಿ ಆದರು. ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಅದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿಸಬೇಕು ಅಂತ ಹೇಳ್ತಕ್ಕಂಥದ್ದೊಂದು ಮನವಿ. ಮತ್ತೊಂದು, ಲಿಫ್ಟ್ ಇರಿಗೇಷನ್ ಆಗಬೇಕಲ್ಲಿ ದೊಡ್ಡಮಾರ್ಗೋಡ್ನಹಳ್ಳಿ, ಮೂಗನುಂಡಿ, ಕಮರವಳ್ಳಿ, ನುಗ್ಗಳ್ಳಿ ಆ ಭಾಗದಲ್ಲಿ ಒಂದು ಏತ ನೀರಾವರಿ ಆಗಬೇಕು. ಅದು ಪ್ರಪೋಸಲ್ ಕೊಟ್ಟಿದ್ದೀವಿ, ಅದನ್ನು ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದೊಂದು. ಏನು ಬೇಗ
ಗ್ರೇಟರ್ ಮೈಸೂರು ಮಾಡ್ತಿದ್ದಾರೆ. ಸುತ್ತ ಇರ್ತಕ್ಕಂಥ ಎಲ್ಲ ಬಡಾವಣೆಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತೇಳಿ ಅವ್ರಿಗೆ ಮನವಿ ಮಾಡ್ತಕ್ಕಂಥದ್ದನ್ನ ಮಾಹಿತಿ ಮಾಡೋಕ್ಕೋಸ್ಕರ ಭೇಟಿ ಮಾಡಿದ್ದಾರೆ. ಆರೋಗ್ಯ ಏನೇ ಚೆನ್ನಾಗಿದ್ದಾರೆ, ಒಂದು ಡಿಸೆಂಟ್ರಿ ಆಗಿದೆ. ರಾತ್ರಿ ಫುಡ್ ಸರಿಯಾಗಿ ಆಗಿಲ್ಲ, ಅದರಿಂದ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ. ನಾನು ಬೆಳಿಗ್ಗೆ ನಾಳೆ ಬಂದು ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕ್ಷೇತ್ರ. ವರ್ಣಾದಲ್ಲಿ ಮುಖ್ಯಮಂತ್ರಿ ಆದರು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಪ್ತ ಸಚಿವ ಸಂತೋಷ್ ಲಾಡ್ ಊಟಕ್ಕೆ ಆಹ್ವಾನಿಸಿದ್ರು. ಅಶೋಕ್ ಪಟ್ಟಣ್ ಆಯೋಜನೆ ಮಾಡಿದ್ದ ಮಧ್ಯಾಹ್ನದ ಊಟಕ್ಕೆ ಸಂತೋಷ್ ಲಾಡ್ ಕರೆದಿದ್ರು. ಸುವರ್ಣಸೌಧ ಆಡಳಿತ ಪಕ್ಷದ ಲಾಂಜ್ ಬಳಿ ನಡೆದುಕೊಂಡು ಹೋಗ್ತಾ ಇದ್ದ ಡಿಕೆಶಿಯನ್ನ ಸರ್ ನನ್ನ ಮಾತು ಕೇಳಿ ಬನ್ನಿ ಊಟ ಚೆನ್ನಾಗಿದೆ ಅಂತ ಮತ್ತೊಮ್ಮೆ ಕರೆದಿದ್ರು. ಆದರೆ ಡಿಕೆ ಶಿವಕುಮಾರ್ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ದೆಹಲಿ ಕೋರ್ಟ್ ಬಿಗ್ ರಿಲೀಫ್ ಅನ್ನು ನೀಡಿದೆ. ಈ ಹಿನ್ನೆಲೆ ನಿನ್ನೆ ಸಂಜೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ವೈಯಾಲಿಕಾವಲ್ ಪೊಲೀಸರು 30ಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಹೈಡ್ರಾಮವೇ ನಡೆದು ಹೋಗಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಪಾತ್ರಧಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜಾಮೀನು ಸಿಕ್ಕಿದ್ರೂ ಕೂಡ ಸಹ ಶ್ಯೂರಿಟಿ ಇಲ್ಲದೆ ಶಿವಮೊಗ್ಗದ ಜೈಲಿನಲ್ಲಿ ಚಿನ್ನಯ್ಯ ಮಂಕಾಗಿದ್ದ. ಸಹ ಕೈದಿಗಳೊಂದಿಗೆ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿದ್ದ. ಆದರೆ ಇದೀಗ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಜಾಮೀನು ಪ್ರಕ್ರಿಯೆ ಮುಗಿಸಿದ್ದಾರೆ. 1 ಲಕ್ಷ ಬಾಂಡ್, 2 ಜಾಮೀನುದಾರರಿಂದ ಬೆಳ್ತಂಗಡಿ ಕೋರ್ಟ್ಗೆ ಶ್ಯೂರಿಟಿ ನೀಡಲಾಗಿದೆ. ಇದರಿಂದ ಆರೋಪಿ ಬುರುಡೆ ಚಿನ್ನಯ್ಯ ಬಿಡುಗಡೆಗೆ ನ್ಯಾಯಾಧೀಶರು ಅಸ್ತು ಎಂದಿದ್ದಾರೆ. ಹೀಗಾಗಿ ಇಂದು ಚಿನ್ನಯ್ಯ ಶಿವಮೊಗ್ಗ ಜೈಲಿನಿಂದ ರಿಲೀಸ್ ಆಗಲಿದ್ದಾನೆ. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಲು ಬಂದಿದ್ದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಜಾನಪದ ಕಲಾವಿದ ಮೈಲಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ದ ವೇಳೆ ಮಹಾಲಿಂಗಾಪುರ ಪೊಲೀಸರು ಮೈಲಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇನ್ನು ಮೈಲಾರಿ ಜೈಲಿಗೆ ಹೋಗುವ ಮುನ್ನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ನನ್ನ ಏಳಿಗೆ ಸಹಿಸಲಾಗದೆ ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ. ಕಾನೂನಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾನೆ. ಗಾಯಕರಾದಂಥ ಮ್ಯೂಸಿಕ್ ಮೈಲಾರಿ ಅವರು ಈ ದಿನ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ನೀಡಲಾಗಿದೆ. ಅವರ ಪರವಾಗಿ ನಮ್ಮ ಹಿರಿಯ ವಕೀಲರಾದ ಎಸ್ ಹಿರೇಮಠ ಸರ್ ಅವರು ಅವರ ಪರವಾಗಿ ವಕಾಲತ್ತು ಹಾಕಿದ್ದಾರೆ. ಅದಕ್ಕೆ ಅವರು ಸಾಕಷ್ಟು ಷಡ್ಯಂತ್ರಗಳು ಅವರ ಕೇಸ್ ನೋಡಿದ್ರೆ ಸಾಕಷ್ಟು ಷಡ್ಯಂತ್ರ ಐತೆ ಅನ್ನೋದು ಇದ್ರೊಳಗೆ ಗೊತ್ತಾಗತ್ತೆ. ನೋಡೋಣ, 14 ದಿವಸ ಜುಡಿಷಿಯಲ್ ಕಸ್ಟಡಿ ಅವ್ರು ಕೊಟ್ಟಾರ. ಅದ್ರ ಮ್ಯಾಗ ಏನಂಬುದು